ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟಾಗಿ ಲೈಕ್ ಕೊಡಿ. ಇದೊಂದು ಡ್ರೆಸ್ ಪೀಸಲ್ಲಿ ಉಳಿದಿರುವಂಥ ಪೀಸಲ್ಲಿ ಈ ಥರ ಒಂದು ಪೌಚನ್ನು ರೆಡಿ ಮಾಡಿದ್ದೀನಿ ನೋಡಿ. ಇದೊಂದು ಕಾಯಿನ್ ಪೌಚು, ಸೇಮ್ ಅದೇ ಮೆಥಡಲ್ಲೇ ಮಾಡಿರುವಂಥದ್ದು. ಕಾಯಿನ್ ಪೌಚ್ ಇಟ್ಕೊಳ್ಳುವಂಥದ್ದು ನೋಡಿ, ಇಷ್ಟು ಸಿಂಪಲ್ ಆಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಕಾಯಿನ್ ಇಟ್ಕೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ. ಕೀ ಬಂದ್ ಥರನೂ ಯೂಸ್ ಮಾಡ್ಕೋಬೋದು. ಓಕೆನಾ. ಇದು ಬಂದ್ಬಿಟ್ಟು ಮಾಮೂಲಿ ಪೌಚು. ಇದರಲ್ಲಿ ಬೇಕಾದ್ರೆ ಇನ್ನೂ ದೊಡ್ಡದಾಗಿ ರೆಡಿ ಮಾಡಿಕೊಂಡು ಟ್ಯಾಗ್ ಇಟ್ಕೋಬೋದು. ಓಕೆನಾ. ಎಲ್ಲರೂ ಹೊರಗಡೆ ಹೋದರೆ ಒಂದು ಫೋನ್ ಇಟ್ಕೊಂಡು ಚಿಲ್ಲರೆ ಕಾಸು ಇಟ್ಕೊಂಡು ಹೋಗ್ಬೇಕಂತ ಚೆನ್ನಾಗಿರುತ್ತೆ. ಈ ರೀತಿ ಇಟ್ಕೊಂಡು ಹೋಗ್ಬೋದು. ಇಲ್ಲ ಅಂದರೆ ನಾನು ಹೇಳ್ದಂಗೆ ಇದನ್ನು ಇದು ಮಾಡ್ಬೋದು. ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಕಮೆಂಟ್ ಮಾಡಿದಾಗ ನಮಗೂ ಒಂದು ಖುಷಿ ಆಗುತ್ತೆ, ಬೇಗನೆ ತೋರಿಸ್ಬೇಕು ಅಂತ ಅನಿಸುತ್ತೆ. ಓಕೆನಾ. ಹಾಗಾಗಿ ಅವಾಗ ನಾನು ಬೇಗ ವೀಡಿಯೋ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸಿಂಪಲ್ ಆಗಿದೆ. ಇದಕ್ಕೆ ಎಕ್ಸ್ಟ್ರಾ ಜಿಪ್ ಏನು ಬರೋಲ್ಲ, ಒಂದೇ ಜಿಪ್ಪು ಬರೋದು. ಎಲ್ಲಾದರೂ ಫೋನು ಕಾಯಿನು ಇಟ್ಕೊಂಡು ಹೋಗೋಕ್ಕಂತೂ ಸೂಪರಾಗಿದೆ. ಓಕೆನಾ. ಇದೇ ಮೆಥಡಲ್ಲಿ ನಾನು ಇದು ಕಾಯಿನ್ ಫೋನ್ ಎರಡು ಒಂದೇ ಇದರಲ್ಲಿ ಮಾಡಿರೋದು. ಹೇಳಿದ್ಮೇಲೆ ಇದನ್ನು ಇನ್ನೂ ದೊಡ್ಡದಾಗಿ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಸ್ವಲ್ಪ ಹಿಂಗೆ ಹ್ಯಾಂಡಲ್ ಹಿಡ್ಕೊಂಡು ಹೋಗೋ ಥರ ಮಾಡ್ಕೊಬೋದು. ಓಕೆನಾ. ಅದೇ ಬೇಕಾದರೆ ನೀವು ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ. ಬನ್ನಿ ಇವಾಗ ಇದನ್ನೇ ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ಒಂದು ಪೀಸ್ ಬಟ್ಟೆ ತೊಗೊಂಡಿದ್ದೀನಿ. ಇದಕ್ಕೆ ನಿಮ್ಗೆ ಯಾವ ಥರ ಪೀಸ್ ಬಟ್ಟೆ ಬೇಕೋ ಅದು ತೊಗೊಳ್ಳಿ. ಇವಾಗ ಎಷ್ಟಿದೆ ಅಂತ ಹೇಳ್ತೀನಿ, ಒಂದು ಅಂದಾಜು. ಮತ್ತು ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಒಂದು 13 ಇಂಚ್ ಆಗಲ್ಲ, 13 ಇಂಚು ಉದ್ದ ತೊಗೊಬಿಡಿ, ಆವಾಗ ನಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ. ಒಂದು ಸ್ವಲ್ಪ ಬಟ್ಟೆ ಆ ಕಡೆ ಇದು ಹೋದ್ರೂ ನಮ್ಗೆ ಸರಿ ಹೋಗುತ್ತೆ. ಇಲ್ಲಿಂದ ನಮಗಿದು 5.5 ಇಂಚ್ ಬೇಕು. ಓಕೆನಾ. 5.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ಸೈಜ್ ಮೇಲೆ ಹೋಗುತ್ತೆ. ನಿಮ್ಗೆ 5.5 ಮಾಡಿದ್ರೆ ಚಿಕ್ಕದು ಬರುತ್ತೆ, 6.5 ಮಾಡಿದ್ರೆ ಇನ್ನೂ ದೊಡ್ಡದು ಬರುತ್ತೆ, 7.5 ಹಂಗೆ ಒಂದೊಂದು ಇಂಚ್ ಆ್ಯಡ್ ಮಾಡ್ಕೊತಾ ಹೋದರೆ ನಿಮ್ಗೆ ಇನ್ನೂ ದೊಡ್ಡದಾಗಿ ಬರುತ್ತೆ. ಓಕೆನಾ. ಈಗ ನಾನು 5.5 ತೋರಿಸ್ತಾ ಇದ್ದೀನಿ. 5.5, 6.5, 10.5ವರೆಗೂ ಮಾಡ್ಬೋದು. ಓಕೆನಾ. ದೊಡ್ಡ ಸೈಜಲ್ಲಿ ಬರುತ್ತೆ. ಇದನ್ನು ಕಟ್ ಮಾಡ್ಕೊಂಬಿಡೋಣ. ಈ ಥರ ರೌಂಡ್ ಶೇಪ್ ಬರಬೇಕು. ಓಕೆನಾ. ನೋಡಿ ಈ ರೀತಿ ಬಂತು. ಈ ಥರ ರೌಂಡ್ ಶೇಪ್ ಬರಬೇಕು. ಇವಾಗ ಇದನ್ನೇನಪ್ಪ ಮಾಡಬೇಕಂದ್ರೆ ಒಂದು ಲೈನಿಂಗ್ ಹಾಕೊಳ್ಳೋಣ. ಇದೆ ಲೈನಿಂಗ್ ಬಟ್ಟೆ. ನಿಮಗೆ ಬೇಕು ಅಂದರೆ ನಾನು ಹೇಳ್ದಂಗೆ ಅಕ್ಕಿ ಚೀಲ, ಅವಾಗಿಂದ ಹೇಳ್ತಾನೆ ಇರ್ತೀನಿ, ಅಕ್ಕಿ ಚೀಲ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಓಕೆನಾ. ತೊಂದರೆ ಏನಿಲ್ಲ. ಅಕ್ಕಿ ಚೀಲ ಇದ್ದರೆ ಅದನ್ನು ಮಧ್ಯಕ್ಕೆ ಹಾಕಿ ಸ್ಟಿಚ್ ಮಾಡ್ಕೊಳ್ಳಿ. ತುಂಬಾ ಒಂಥರ ಸ್ಟಿಫಾಗಿರುತ್ತೆ ಅಂತ. ಓಕೆನಾ. ಇದು ಕರೆಕ್ಟಾಗಿದೆ ನೋಡಿ. ಇದು ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಕರೆಕ್ಟಾಗಿದೆ. ಇವಾಗ ಇದು ಕೆಳಗಡೆ ಈ ಮಧ್ಯೆ ಇಟ್ಕೊಂಡು ಇದನ್ನು ಕೆಳಗಡೆ ಇಟ್ಕೋಬೇಕು. ಓಕೆನಾ. ಈ ರೀತಿ ಬರುತ್ತೆ. ಇವಾಗ ಇದನ್ನ ಏನಪ್ಪ ಮಾಡಬೇಕು ಅಂದರೆ, ಇವಾಗ ನಿಮಗೆ ಆ ಕಡೆ ಈ ಕಡೆ ಬಟ್ಟೆ ಕರೆಕ್ಟಾಗಿದೆಯೋ ನೋಡಿಕೊಂಡು ಈ ರೀತಿ ಒಂದು ಪಿನ್ ಹಾಕ್ಕೊಂಬಿಡಿ, ಇಲ್ಲ ಒಂದು ಸ್ಟಿಚ್ಚೇ ಹಾಕ್ಕೊಳ್ಳಿ. ನಿಮ್ಗೆ ಏನಾದರೂ ಅದು ಆ ಕಡೆ ಈ ಕಡೆ ಸರಿಯುತ್ತೆ ಅನ್ನೋದಾದರೆ ಒಂದು ಸ್ಟಿಚ್ ಹಾಕ್ಕೊಬಿಡಿ. ಓಕೆನಾ. ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಈ ರೀತಿ ತಗೊಂಡು ಮೊದಲು ಒಂದು ಸ್ಟಿಚ್ ಹಾಕ್ಕೊಬಿಡಿ. ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕೊಂಡ್ರೆ ಅವಾಗ ಅದು ಸ್ಟಿಫ್ ಆಗಿರುತ್ತೆ. ಓಕೆನಾ. ಈ ರೀತಿ. ಓಕೆನಾ. ಇವಾಗ ಈ ರೀತಿ ಸುತ್ತ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಆಯಿತು. ಇದನ್ನು ಎಕ್ಸ್ಟ್ರಾ ಆಗೋದನ್ನು ತೆಗೆದುಬಿಡಿ. ಸಿಂಪಲ್ ಆಗಿ ಚೆನ್ನಾಗಿದೆ. ಜಿಪ್ಪು ಜಾಸ್ತಿ ಇರಲ್ಲ, ಒಂದು ಜಿಪ್ ಇಟ್ಕೊಂಡು ಆರಾಮಾಗಿ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಓಕೆನಾ. ಇವಾಗ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಒಂಥರ ಸ್ಟಿಫ್ ಆಗಿರುತ್ತೆ ಅಂತ ಅಷ್ಟೇ. ಅದು ಇದು ಅಕ್ಕಿ ಚೀಲ ಹಾಕಿರ್ತೀವಲ್ಲ, ಅದೊಂಥರ ಸ್ಟಿಫಾಗಿ ಕುತ್ಕೊಳ್ಳಿ ಅಂತ ಮಧ್ಯೆ ಒಂದೊಂದು ಸ್ಟಿಚ್ ಹಾಕ್ಕೊಬಿಡಿ. ಅವಾಗೇನಾಗುತ್ತೆ, ನಮಗೆ ಸ್ಟಿಫ್ನೆಸ್ ಇರುತ್ತೆ ಚೀಲ ಒಳಗಡೆ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಏನಿಲ್ಲ. ಈ ಥರ ಮಧ್ಯೆ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳಿ. ಆ ಕಡೆ ಈ ಕಡೆ ಎಲ್ಲ ಸ್ಟಿಚ್ ಹಾಕಿದಾಗ ನಿಮಗೆ ನೋಡಿ ಈ ರೀತಿ ಬಂತು. ಇದೊಂಥರ ಸ್ಟಿಚಿಂಗ್ ಆದಾಗ ಸ್ಟಿಫ್ ಆಗಿರುತ್ತೆ. ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇದರಲ್ಲಿ ಏನಾದ್ರು ನಿಮಗೆ ಎಕ್ಸ್ಟ್ರಾ ಅನಿಸಿದ್ರೆ ಕಟ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಈ ರೀತಿ ಅದು ನಾವು ಫೋಲ್ಡ್ ಮಾಡಿದಾಗ ಒಂಚೂರು ಆ ಕಡೆ ಈ ಕಡೆ ಆಗುತ್ತೆ.
ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚಿಗೆ ಮಾರ್ಕ್ ಮಾಡಿ, ಈ ಕಡೆಯಿಂದನೂ 1 ಇಂಚಿಗೆ ಮಾರ್ಕ್ ಮಾಡಿ. ದೊಡ್ಡದಾದರೆ 1.5 ತಗೊಳ್ಳಿ, ಇದು ಚಿಕ್ಕದಾದರೆ ಅರ್ಧ ಇಂಚು, ಇದಾದರೆ 1 ಇಂಚ್ ಸಾಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸ್ಟಿಚ್ ಹಾಕೊಂಡೋಣ, ಯಾಕಂದ್ರೆ ಜಾರ್ಕೋಬಾರ್ದು ಬಟ್ಟೆ ಅಂತ. ಹೀಗೆ ಇದಕ್ಕೆ ಜಿಪ್ ಹಾಕೋಬೇಕು. ಇದು ಹೇಗಿದೆ, ಇದಕ್ಕೆ ಸ್ವಲ್ಪ ಜಾಸ್ತಿ ತಗೊಳ್ಳಿ. ಇದು ಕ್ರಾಸ್ ಆಗಿರೋದನ್ನ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಈ ರೀತಿ ಈ ಥರ ರನ್ನರ್ ಜಿಪ್ನೇ ಯೂಸ್ ಮಾಡಿ. ಇದಕ್ಕೆಲ್ಲ ಮಾಮೂಲಿ ಜಿಪ್ಪು ಕಿತ್ತೋಗ್ಬಿಡುತ್ತೆ, ಬೇಗ ಬಾಳಕೆ ಬರಲ್ಲ. ಈ ರೀತಿ ಇಟ್ಕೊಂಡು ಮಾಮೂಲಿ ಸ್ಟಿಚ್ ಹಾಕ್ಬೋದು. ಈ ಸೈಡು ಅಂದರೆ ಇದು ಕ್ರಾಸ್ ಆಗಿರುತ್ತೆ, ಸ್ವಲ್ಪ ನಿಧಾನ ಸ್ಟಿಚ್ ಮಾಡಿ. ಯಾಕಂದರೆ ಕ್ರಾಸ್ ಆಗಿರುತ್ತಲ್ಲ ಅದಕ್ಕೋಸ್ಕರ. ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಬೇಕು ಈ ಕಡೆಗೆ. ಈ ರೀತಿ ಇಟ್ಕೊಂಡು ಇಲ್ಲ ಇದನ್ನು ತೆಗೆದುಬಿಟ್ಟು ಅಟ್ಯಾಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇದನ್ನು ಅಷ್ಟೇ ನೀಟಾಗಿ ಹಾಕ್ಕೊಳ್ಳಿ, ಯಾಕಂದರೆ ಇದು ಜಿಪ್ ಎಳೆಯುವಾಗ ಸಿಗಾಕೋಬಾರ್ದು. ಅದಕ್ಕೋಸ್ಕರ ಈ ಥರ ನೀಟಾಗಿ ತುದಿಗೆ ಹಾಕ್ಕೊಳ್ಳಿ. ಸಣ್ಣಗೆ ಹಾಕೊಂಬೇಡ ಈ ರೀತಿ. ಒಂಚೂರು ಹೆಂಗೆ ಸ್ಟಿಚ್ ಮಾಡ್ಕೊಂಡು ಓಪನ್ ಆಗ್ಬಾರ್ದು ಅಂತ ಅಷ್ಟೇ. ಈ ಕಡೆನೂ ಇದನ್ನು ತೆಗೆದುಬಿಟ್ಟು
ರೀತಿ ಉಲ್ಟಾ ತಿರ್ಗಿಸ್ತೀನಿ. ನೀಟಾಗಿ ಇದಕ್ಕೆ ಮಧ್ಯೆ ಒಂದು ಮ್ಯಾಚ್ ಹಾಕ್ಕೊಂಡು ಇದು ಕರೆಕ್ಟಾಗಿ ಮಧ್ಯೆ ಬರಬೇಕು. ಈ ರೀತಿ ಊಟ ತಿನ್ನಿಸಿದ್ರೆ ನಿಮಗೆ ಬ್ಯೂಟಿಫುಲ್ ಆಗಿರೋ ಪೌಚ್ ರೆಡಿ ಆಗುತ್ತೆ. ಒಂದು ವೇಸ್ಟ್ ಪೀಸ್ಗಳು ಉಳ್ಕೊಂಡಿರೋ ಪೀಸಲ್ಲಿ ಇಟ್ಟಿದೆ ಬ್ಯೂಟಿಫುಲ್ ಆಗಿರೋ ಪೌಚನ್ನ ರೆಡಿ ಮಾಡ್ಕೋಬೋದು. ಎಷ್ಟು ಬ್ಯೂಟಿಫುಲ್ ಆಗುಂಟು. ನಿಮ್ಮ ಹತ್ರ ಹಳೆ ಚೀಲ ಇದ್ರೆ ಹಾಕ್ಬಿಟ್ಟು ಈ ರೀತಿ ಒಂದು ಬ್ಯೂಟಿಫುಲ್ ಆಗಿರೋ ಪೌಚನ್ನ ರೆಡಿ ಮಾಡ್ಕೋಬೇಕು. ಎಷ್ಟು ಚೆನ್ನಾಗುಂಟಲ್ಲ. ಇದಕ್ಕೆ ಸ್ಟಿಫ್ನೆಸ್ ಇಲ್ಲ, ಇದಕ್ಕೆ ಇದಾಕಿಲ್ಲ, ಅಕ್ಕಿ ಚೀಲ ಹಾಕಿಲ್ಲ, ಹಾಗೆ ಸ್ಟಿಚ್ ಮಾಡಿದ್ದೀನಿ. ಅಕ್ಕಿ ಚೀಲ ಹಾಕಿರೋದು ಈ ಥರ ಬಂದಿದೆ. ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಈ ರೀತಿ ಬಂತು ನೋಡಿ, ಬ್ಯೂಟಿಫುಲ್ ಆಗಿದೆ ಪೌಚ್. ಓಕೆನಾ, ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಸಿಂಗಲ್ ಪೌಚ್ ಒಂದು ಮೊಬೈಲ್ ಇಟ್ಕೊಂಡು ಹೋಗೋಕ್ಕೆ ಸೂಪರಾಗಿದೆ. ಈ ಥರ ಇಟ್ಕೊಂಡು ಹೋಗಿ ಓಕೆನಾ. ಈ ಥರ ಒಂದು ಕಾಯಿನ್ ಪೌಚು ರೆಡಿ ಮಾಡಿದ್ದೀನಿ, ಇದೊಂದು ರೆಡಿ ಮಾಡಿದ್ದೀನಿ. ಓಕೆನಾ.